ಭಾಜಿ ಅಂದರೆ ಅದೊಂದು ಬೆಳಗಿನ ಬ್ರೇಕ್ಫಾಸ್ಟ್ ಅದು. ಹಾಗೆ ಅದು ನಮ್ಮ ಬದುಕಿಗೆ ಭಾಳ ಹತ್ತಿರವಾಗಿದೆ. ನಮ್ಮ ಜೀವನ ನೋಡಿ, ನಾವು ಆಫೀಸ್ಗೆ ಹೋಗ್ತೇವೆ, ಹೋದ ತಕ್ಷಣ ಮನೆಗೆ ಫೋನ್ ಮಾಡ್ತೇವೆ. ಆಮೇಲೆ ಆ ಗ್ಯಾಸ್ ಸಿಲಿಂಡ್ರ್ ಬಂತಾ? ಬಂದಿಲ್ವಾ? ಬಂದರೆ ಅಲ್ಲೇ ಇಟ್ಟಿದ್ದೀನಿ ನೋಡು, ಟೇಬಲ್ ಮೇಲೆ ದುಡ್ಡು ಇಟ್ಟಿದ್ದೀನಿ, ಸಿಲಿಂಡ್ರ್ ಬಂದ ತಕ್ಷಣ ತಗೋ. ಇನ್ನು 5 ನಿಮಿಷ ಬಿಡ್ತೇವೆ, ಮತ್ತೆ ಮನೆ ಫೋನ್ ಮಾಡ್ತೇವೆ. ಸ್ಕೂಲಿಂದ ಬಂದ ಮಗ, ಆಟೋ ಬಂತಾ? ಆಯಿತು. ಇಲ್ಲಿ ಆಫೀಸಲ್ಲಿ ಕೆಲಸ ಇದೆ, ಮನೆಯಲ್ಲಿ ನಮ್ಮ ಲಕ್ಷ್ಯ ಇದೆ. ಆಯಿತು, ನಾವು ಆಫೀಸ್ನಲ್ಲಿ ಮನೆಗೆ ಕೆಲಸ ಮಾಡ್ಕೊಂಡ್ವಿ. ಮನೆಗೆ ಹೋದ್ಮೇಲೆ ಏನು ಮಾಡ್ತೀವಿ ಅದನ್ನು ನೋಡಿಬಿಡಿ. ಮನೆಗೆ ಹೋಗ್ತೀವಿ, ಮನೆಗೆ ಹೋದ ತಕ್ಷಣ ಬ್ರೀಫ್ ಕೇಸನ್ನು ಬಿಸಾಕ್ತೀವಿ. ಬಿಸಾಕಿದ ತಕ್ಷಣ ಹೋಗಿ ಹೆಂಡ್ತಿ ಕಾಫಿ ತರ್ತಾಳೆ. ತಂದ ತಕ್ಷಣ ಏರಮ್ಮ ನೀನು ಕಾಫಿದು ಇದ್ದೇ ಇದೆ, ಆಫೀಸಲ್ಲಿ ಫೈಲೆಲ್ಲ ಹಾಗೆ ಇದೆ, ಅದು ಫಿನಿಷ್ ಮಾಡ್ಬೇಕು, ನಾನು ಅದಾದಮೇಲೆ ಕಾಫಿ ಕುಡಿತೇನೆ. ಯಾವಾಗ ನೀವು ಮಕ್ಕಳ ಜೊತೆ ನಲಿಬೇಕಾಗಿತ್ತೋ, ಸಂತೋಷ ಪಡಬೇಕಾಗಿತ್ತೋ ಆವಾಗ ಆಫೀಸ್ ಫೈಲ್ ನೋಡ್ತೀರಿ. ಯಾವಾಗ ಆಫೀಸಲ್ಲಿ ಕೆಲಸ ಮಾಡಬೇಕಾಗಿತ್ತೋ ಆವಾಗ ಮನೆ ಗ್ಯಾಸ್ ಸಿಲಿಂಡರ್ ಬಂತ, ಮಗ ಆಟೋದಲ್ಲಿ ಬಂದ, ಆಟೋ ಸರಿಯಾಗಿ ಬಂತ ನೋಡ್ತೀರಿ. ನಮ್ಮ ಜೀವನ ಯಾವ ಕ್ಷೇತ್ರದಲ್ಲಿ ಯಾವಾಗ ಏನನ್ನು ಮಾಡಬೇಕು ಅನ್ನೋದನ್ನು ಬಿಟ್ಟು ಯಾವ ಜಾಗದಲ್ಲಿ ಏನನ್ನು ಮಾಡಬಾರ್ದು ಅದನ್ನೇ ಮಾಡಿಸ್ಕೊಂಡು ಹೋಗುವಂಥ ರೂಢಿಯನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ಮಿಸಳು ಭಾಜಿ ಅದೇ. ಎಲ್ಲಿ ಆಫೀಸ್ನಲ್ಲಿ ಮಾಡೋ ಕೆಲಸ ಮನೆಯಲ್ಲಿ ಮಾಡಬೇಕಾದ ಕೆಲಸ ಆಫೀಸಲ್ಲಿ ಮಾಡ್ತಾ ನಮ್ಮ ಜೀವನವನ್ನು ಅಪಸವ್ಯ ಮಾಡ್ಕೊಂಡು ಬಿಡ್ತೇವೆ ವಿನಃ ಶಿಸ್ತಿನ ಬದುಕನ್ನು ಮಾಡಿ ತನ್ನ ಮೂಲಕ ಶ್ರೀಮಂತರಾಗೋ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನೇ ಮಾಡಲ್ಲ. ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ, ಶಿಸ್ತಿಲ್ಲದೆ ಸಮೃದ್ಧಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆಫೀಸ್ನಲ್ಲಿ ಮಾಡಬೇಕಾದ ಕೆಲಸ ಆಫೀಸಲ್ಲಿ ಮಾಡಿ, ಅಂಗಡಿಯಲ್ಲಿ ಮಾಡಬೇಕಾದ ಕೆಲಸ ಅಂಗಡಿಯಲ್ಲಿ ಮಾಡಿ, ಮನೆಯಲ್ಲಿ ಮಾಡಬೇಕಾದ ಕೆಲಸ ಮನೆಯಲ್ಲಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ನಿಮ್ಮ ಹತ್ರ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಸೌಮ್ಯ, ರವೀಂದ್ರ ಜೋಶಿ ಅವ್ರ ಕಾನ್ಸೆಪ್ಟ್ ನೋಡಿದ್ಯಾ? ಈಗ ಷೇರು ಮಾರ್ಕೆಟು ಅಂತ ಮನಿ ಪ್ಲಾಂಟ್ ಬಗ್ಗೆ ಮಾತಾಡೋಕ್ಕಿಂತ ಮೆಂಟಾಲಿಟಿ ಆಫ್ ಅ ಪರ್ಸನ್ ಮಾತಾಡ್ತಿದ್ದಾರೆ. ಫಸ್ಟ್ ನಮ್ಮ ಮೆಂಟಾಲಿಟಿ ಚೇಂಜ್ ಆಗಬೇಕು ಅಂತ ನಿಜಕ್ಕೂ ಒಳ್ಳೆ ಟಿಪ್ ಅಂತ ಅನ್ಸುತ್ತೆ. ಈಗ ಬ್ರೇಕ್ನ ಸಮಯ, ಬ್ರೇಕ್ ತೊಗೊಳ್ಳೇಬೇಕು ನಾವೀಗ. ಬ್ರೇಕ್ನ ನಂತರ ಸಾಕಷ್ಟು ವೆರೈಟಿಗಳು ಕಾಯ್ತಾ ಇದೆ. ಟೇಕ್ ಅ ಶಾರ್ಟ್ ಬ್ರೇಕ್.
ಬ್ರೇಕ್ನ ನಂತರ ಗುಡ್ ಮಾರ್ನಿಂಗ್ ಶೋನ ಚೌಚೌಬಾದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈಗ ನಿಮ್ಮ ಬ್ರೇಕ್ಫಾಸ್ಟ್ಗೆ ನಮ್ಮ ಟಿಫನ್ ಬಾಕ್ಸಲ್ಲಿ ಏನಿದೆ ಅಂತ ನೋಡುವಂತಹ ಸಮಯ. ಹಾಗಾದರೆ ಇವತ್ತು ಏನು ಹೇಳ್ಕೊಡ್ತಾರೆ ಬನ್ನಿ ನೋಡೋಣ. ಗುಡ್ ಮಾರ್ನಿಂಗ್, ಎಲ್ಲರೂ ಕಾಯ್ತಾ ಕೂತಿದ್ದೀರಾ? ಇವತ್ತೇನು ತೋರಿಸ್ತಾ ಇದ್ದೀನಿ ಅಂತ ಟಿಫನ್ ಬಾಕ್ಸಲ್ಲಿ ಇವತ್ತು ವಿಶೇಷವಾಗಿ ತೋರಿಸ್ತಾ ಇರೋದು ಮಸಾಲ ಟೋಸ್ಟ್. ಹೆಸರು ಕೇಳಿದ್ರೆ ಎಷ್ಟು ಚೆನ್ನಾಗಿದೆ ಅನಿಸುತ್ತಲ್ವಾ? ಮಾಡೋಣ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಇದಕ್ಕೂ ಜಾಸ್ತಿ ಬೇಕಾಗಿಲ್ಲ. ಬೇಕಾಗಿರೋದು ಮೊಟ್ಟೆ, ಉಪ್ಪು, ಕರಿ ಕಾಳು ಮೆಣಸು ಪುಡಿ, ಬ್ರೆಡ್ಡು, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ. ಈಗ ಫಸ್ಟ್ ಮೊದಲಿಗೆ ಹೆಂಚು ಕಾಯಕ್ಕಿಟ್ಬಿಡಿ. ಅಷ್ಟರಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ಎರಡು ಮೊಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಕರಿ ಕಾಳು ಮೆಣಸು ಪುಡಿ, ಮಕ್ಕಳಿಗಾದ್ರಿಂದ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ. ಉಪ್ಪು 1/4 ಟೀ ಸ್ಪೂನು, ಚೂರು ಕೊತ್ತಂಬರಿ ಸೊಪ್ಪು, ಬೇಕಿದ್ದರೆ ಈರುಳ್ಳಿನೂ ಹಾಕ್ಕೋಬೋದು. ಅಷ್ಟೇ. ಇದು ಹೆಂಚು ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಬ್ರೆಡ್ ಇದೆಯಲ್ಲ, ಇದನ್ನು ಪೂರ್ತಿ ಮೊಟ್ಟೆ ಒಳಗಡೆ ಹೊರಳಿಸ್ಬೇಕು. ಈಗ ಮತ್ತೆ ಉರಿ ಜಾಸ್ತಿ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಮತ್ತೊಂಚೂರು ಮೊಟ್ಟೆ ಹಾಕ್ಕೊಳ್ಳಿ. ಮತ್ತೊಂಚೂರು ಮೇಲೆ ಮೊಟ್ಟೆ. ಸ್ವಲ್ಪ ಎಣ್ಣೆ. ನಿಧಾನಕ್ಕೆ ತಿರ್ಗ ಒಂದು ನಿಮಿಷ ಬೆಂದರೆ ಆಯಿತು. ಆಯ್ತು. ಇದನ್ನು ಬೇಕಾದ್ರೆ 4 ಭಾಗ ಮಾಡಿ ಕಟ್ ಮಾಡಿ ಕೂಡ ಕೊಡ್ಬೋದು, ಅಥವಾ ಹಾಗೇನೂ ಸರ್ವ್ ಮಾಡಿ. ವೀಕ್ಷಕರೇ, ಬಿಸಿಯಾದ ಮಸಾಲ ಟೋಸ್ಟ್ ರೆಡಿ.